ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗಲ್ಲಿ ನಾನು 3 ಡೇಸ್ ವ್ಲಾಗ್ನ ಕವರ್ ಮಾಡಿದ್ದೀನಿ. ಗುರುವಾರ, ಶುಕ್ರವಾರ, ಶನಿವಾರ. ಇವಾಗ ನಾನು ತೋರಿಸ್ತಾ ಇರೋ ಕ್ಲಿಪ್ಪಿಂಗ್ಸ್ ಎಲ್ಲರಿಗೂ ಗುರುವಾರದ ವ್ಲಾಗ್ ಆಗಿರುತ್ತೆ. ಸಂಜೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗುರುವಾರ. ಒಂದಷ್ಟು ಗ್ರಾಸರೀಸ್ನ ಬುಕ್ ಮಾಡಿದ್ವಿ ಆನ್ಲೈನಿಂದ. ಸೊ ಅದಷ್ಟು ಬಂದಿತ್ತು. ಅದನ್ನೆಲ್ಲ ಬಾಕ್ಸ್ಗೆಲ್ಲ ಹಾಕಿ ಎತ್ತಿಟ್ಕೊಳ್ಳೋಣ ಅಂಥೇಳಿ ಏನೇನು ಬಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹಾಗೆ ಸ್ವಲ್ಪ ಅಕ್ಕಿ ದೋಸೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ರೊಟ್ಟಿ ಅಂತನಾದ್ರೂ ಕನ್ಸಿಡರ್ ಮಾಡ್ಬೋದು ಅಥವಾ ದೋಸೆ ಅಂತನಾದರೂ ಕನ್ಸಿಡರ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಐಟಮ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಚಿಕನ್ ಸಾಂಬಾರು ಅದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಮಾಡ್ತಾ ಇರೋದು ಬೇಳೆ ಸಾಂಬಾರು ಜೊತೆಗೇ ಇದನ್ನು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಗೆ ಕಲಸಿಟ್ಕೊಂಡು ಅದ ನಂತರ ತಣ್ಣೀರನ್ನ ಮಿಕ್ಸ್ ಮಾಡಿ ದೋಸೆ ಕನ್ಸಿಸ್ಟೆನ್ಸಿ ಬರೋ ಥರ ಮಾಡಿಕೊಂಡು ಹೆಂಚು ಚೆನ್ನಾಗಿ ಕಾದ್ಮೇಲೆ ನೀರನ್ನ ಚುಮ್ಕಿಸ್ಕೊಂಡು ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾಳೆ ಬೆಳ್ಳುಳ್ಳಿ ಬೇಕಾಗಿತ್ತು ಅಡುಗೆಗೆ. ಹಾಗೆ ಅದನ್ನು ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಹೊರ್ಗಡೆ ಮಾತಾಡ್ತಾ ಕೂತಿರೋರಿಗೆ ಕೊಟ್ಟರೆ ಸೀರಿಯಲ್ ನೋಡಿಕೊಂಡು ಬಿಡಿಸ್ಕೊಡ್ತಾರೆ ಅಂತ ಹೇಳಿಬಿಟ್ಟು ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ. ಹಾಗೆ ಉಳಿದಿರುವಂಥ ಕೆಲಸಗಳನ್ನ ಮಾಡಿಕೊಂಡು ಮನೇಲಿ ಏನಿದೆಲ್ಲ ಇವಾಗ ನೈಟ್ ಊಟಕ್ಕೆ ಅಂತ ನೋಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ನಾನಿವಾಗ ಅಕ್ಕಿ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ನಾನು ಬಿಸಿ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕಲಿಸ್ಕೊಂಡು ಫುಲ್ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ಆಮೇಲೆ ಅದಕ್ಕೆ ತಣ್ಣೀರನ್ನ ಮಿಕ್ಸ್ ಮಾಡ್ಕೋಬೇಕು. ತಣ್ಣೀರನ್ನ ಮಿಕ್ಸ್ ಮಾಡಿಕೊಂಡು ದೋಸೆಗಿಂತನೂ ತೆಳು ಕನ್ಸಿಸ್ಟೆನ್ಸಿನಲ್ಲೇ ನೀವು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ದೋಸೆ ಹೆಂಚು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಎಣ್ಣೆ ಹಚ್ಕೊಂಡು ಹೆಂಚನ್ನ ನೀಟಾಗಿ ಸವರ್ಕೊಳ್ಬೇಕು. ಅದಾದಮೇಲೆ ನೀರು ಚಿಮುಕ್ಸಿ ಈ ಥರ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ನೀಟಾಗಿ ದೋಸೆ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಈ ಕಡೆ ರೊಟ್ಟಿನೂ ಅಲ್ಲ, ಈ ಕಡೆ ದೋಸೆನೂ ಅಲ್ಲ, ಆ ಥರ ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾನ್ ವೆಜ್ ಐಟಮ್ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ. ನಾನು ಎಮರ್ಜೆನ್ಸಿ ಇದ್ದಾಗೆಲ್ಲ ಇದನ್ನೇ ಮಾಡ್ತಾಯಿರ್ತೀನಿ. ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ ಇದು. ಈ ನಡುವೆ ಅಂತೂ ಜಾಸ್ತಿ ಕೇಳಿ ಇದನ್ನು ಮಾಡಿಸ್ಕೊಳ್ತಾನೆ ಇರ್ತಾರೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಮಾಮೂಲಿ ದೋಸೆ ಅಥವಾ ರೊಟ್ಟಿ ಥರ ಬೇಯಿಸ್ಕೊಂಡ್ರೆ ಮುಗೀತು. ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಖಾಲಿಯಾಗಿ ಹೋಗಿದೆ ನಮ್ಮ ಮನೇಲಿ. ನೋಡ್ಬೋದು ನೀವು, ಸ್ಟಾರ್ಟಿಂಗೇ ನಾನು ಹಾಕ್ಕೊಬೇಕಿದ್ರೆ ಲಾಸ್ಟಲ್ಲಿ ಸ್ವಲ್ಪ ಉಳಿದಿದ್ದನ್ನ ನಾನು ಹಾಕ್ಕೊಳ್ತಾ ಇದ್ದೆ. ಮತ್ತು ಇವಾಗ ಬೀಸಿಸ್ಕೊಳ್ಳುವಾಗ ಇನ್ನು ತುಂಬ ನುಣ್ಣಗೆ ಜೊತೆಗೆ ವೈಟ್ ಕಲರ್ ಬರುತ್ತೆ. ಆ ಥರ ಬೀಸಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ದೋಸೆ ಥರನೇ ಅನಿಸ್ಬಿಡುತ್ತೆ ಒಂದೊಂದು ಸಲ. ಬಟ್ ಟೇಸ್ಟು ಡಿಫ್ರೆಂಟ್ ಇರುತ್ತೆ. ದೋಸೆ ಟೇಸ್ಟ್ ಬರೋಲ್ಲ, ಡಿಫ್ರೆಂಟಾಗಿ ಫೀಲ್ ಆಗುತ್ತೆ. ಇವಾಗ ತಂದಿರುವಂಥ ಗ್ರಾಸರೀಸ್ನೆಲ್ಲ ನಾನು ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದಿನ ಬೇಳೆನ ಚಿಕ್ಕ ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ, ಒಗ್ಗರಣೆಗೂ ಬೇಕಾಗುತ್ತೆ ಅಂಥೇಳಿ. ಹಾಗೆ ಸ್ವಲ್ಪ ಸಕ್ಕರೆ ಎಲ್ಲ ಜಾಸ್ತಿ ತರಿಸ್ಕೊಂಡಿದ್ದೆ. ಒಂದು 5 ಕೆ ಜಿ ಗೋಧಿ, ಎಣ್ಣೆ ಖಾಲಿಯಾಗಿಬಿಟ್ಟಿತ್ತು, ಎಣ್ಣೆ ತರಿಸ್ಕೊಂಡಿದ್ದೆ. ಈ ಥರ ಮೇಜರ್ ಐಟಮ್ ಸ್ವಲ್ಪ ಖಾಲಿಯಾಗಿರೋದನ್ನೆಲ್ಲ ಫ್ಲಿಪ್ಕಾರ್ಟಿಂದನೇ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಒಂದು ದಾವತ್ ರೈಸ್ ಇದೆಯಲ್ಲ, ಅದನ್ನು ಬಿರಿಯಾನಿಗೆಲ್ಲ ಹಾಕ್ಕೊಳ್ತೀವಲ್ಲ, ಆ ರೈಸ್ ನನಗೆ ₹1 ಸಿಕ್ತು ಅಂತ ಹೇಳ್ತಾಯಿದ್ರು. ಅಂದರೆ ಎಲ್ಲನೂ ಪರ್ಚೇಸ್ ಮಾಡಿದ್ಮೇಲೆ 1000 ಎಬೋ ಇಷ್ಟು ಸಮಥಿಂಗ್ ಪರ್ಚೇಸ್ ಮಾಡಿದ್ರೆ ನಿಮಗೆ ₹1 ಸಕ್ಕರೆ ಸಿಗುತ್ತೆ, ₹1 ದಾವತ್ ರೈಸ್ ಸಿಗುತ್ತೆ ಅಂತ ಬರುತ್ತೆ, ಅಲ್ಲಿ ಆಫರ್ ಬರುತ್ತೆ. ಅದು ನೋಡಿ ಬುಕ್ ಮಾಡಿಕೊಂಡ್ರೆ ನಮಗೆ ಅದು ಅಷ್ಟು ಅಮೌಂಟಿಗೆ ಸಿಗುತ್ತೆ. ಕೊಂಡಿದ್ದೆ, ಖಾಲಿ ಆಗಿಬಿಟ್ಟಿತ್ತು. ಈ ಸಲ ಅಮ್ಮನ ಮನೆಗೆ ಹೋದಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಲ್ಲಿ ತನಕ ಯಾವಾಗ ಹೋಗ್ತೀನೋ ಏನೋ ಅಂತ ಹೇಳಿಬಿಟ್ಟು ನಾನಿಲ್ಲಿ ತರಿಸ್ಕೊಂಡಿದ್ದೀನಿ. ಜಾಸ್ತಿನೇ ಬುಕ್ ಮಾಡಿಬಿಟ್ಟಿದ್ದಾರೆ. ನಾನು ಒಂದು 1/4 kg ಆರ್ಡರ್ ಮಾಡಿ ಅಂತ ಹೇಳಿದ್ದೆ, ಬಟ್ ಇದು ಅರ್ಧ kgದೇ ಮಾಡಿದ್ದಾರೆ. ಈ ಸಲ ಊರಿಗೆ ಹೋದಾಗಲೂ ನಾನು ಧನಿಯಾ ಪೌಡರ್ ಮತ್ತು ಮೆಣಸಿನ್ಕಾಯಿ ಪೌಡರ್ನ ಮಾಡಿಸ್ಕೊಂಡು ಬರಬೇಕು.
ಅದು ಮೇ ಬಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ ಯಾವ ಥರ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ. ಈ ಥರ ಸಾಂಬಾರಿಗೆ ಯೂಸ್ ಮಾಡೋ ಅಂಥ ಈ ಥರ ಪುಡಿಗಳನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೈಜೀನಾಗೂ ಇರುತ್ತೆ, ಹಾಗೆ ಖರ್ಚು ನಮಗೆ ಕಡಿಮೆ ಬರುತ್ತೆ ಮಂತ್ಲಿ ಇದರಲ್ಲಿ. ಇವಾಗ ಪ್ಯಾಕೆಟ್ದೆಲ್ಲ ಯೂಸ್ ಮಾಡ್ತಾಯಿದ್ರೆ ನಮಗೆ ಯಾವ್ಯಾವ ಥರ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೋ ಕಲರಿಗೋಸ್ಕರ, ಪ್ರಿಸರ್ವೇಟಿವ್ ಯೂಸ್ ಮಾಡಿರ್ತಾರೆ, ಇದೆಲ್ಲ ನಮಗೆ ಹೆಲ್ತ್ಗೆ ಅಪ್ಸೆಟ್ ಮಾಡುತ್ತೆ. ಅದೇ ನಾವು ಮನೆಯಲ್ಲೇ ಹೋಮ್ ಮೇಡ್ ಅಂತಲೇ ಮಾಡಿಕೊಂಡ್ರೆ ಎಲ್ಲ ಥರದಿಂದನೂ ನಮಗೆ ಹೆಲ್ಪ್ ಆಗುತ್ತೆ. ಫೈನಾನ್ಷಿಯಲಿನೂ ಹೆಲ್ಪ್ ಆಗುತ್ತೆ, ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಮಸಾಲ ಪದಾರ್ಥಗಳು ಮತ್ತು ಏನಪ್ಪ ಈ ಇಡ್ಲಿ ಸಾಂಬಾರ್ಗಿರ್ಬೋದು, ಪುಳಿಯೋಗರೆಗಿರ್ಬೋದು, ವಾಂಗಿಬಾತ್ ಪೌಡರು, ಬೇಳೆಬಾತ್ ಪೌಡರು, ಬಿಸಿಬೇಳೆಬಾತ್ ಪೌಡರು, ಮತ್ತು ಈ ಸಾಂಬಾರು ಪೌಡರು, ಧನಿಯಾ ಪೌಡರು, ಖಾರ ಮೆಣಸಿನ್ಕಾಯಿ ಮಸಾಲ, ಇದೆಲ್ಲನೂ ಎಷ್ಟೊಂದಿದೆ ಮನೆಯಲ್ಲೇ ನಾವು ಮಾಡ್ಕೊಳ್ಳೋ ಅಂಥದ್ದು. ನಮ್ಗೆ ಯಾವಾಗ ಫ್ರೀ ಇರುತ್ತೆ, ಯಾವಾಗ ಮಾಡ್ಕೋಬೋದು ಅಂತ ಟೈಮ್ ಇರುತ್ತೆ, ಆ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಪ್ಲ್ಯಾನ್ಡಾಗಿ ನಾವು ಯೂಸ್ ಮಾಡಿಕೊಂಡ್ರೆ ಎಲ್ಲ ಥರನೂ ಮೇಂಟೈನ್ ಮಾಡ್ಬೋದು. ಕೆಲವ್ರು ಹೇಳ್ಬೋದು, ನಾವು ಹೊರ್ಗಡೆನೂ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಮನೆಯಲ್ಲೂ ಅದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಹೊರ್ಗಡೆಯಿಂದನೇ ಪ್ಯಾಕೆಟ್ ತರಿಸಿ ಹಾಕ್ಕೊಬಿಡ್ತೀವಿ ಅಂತ ಹೇಳ್ಬೋದು. ಬಟ್ ಟೈಮ್ ಮಾಡ್ಕೊಂಡು ನಾವು ಮಾಡ್ಕೋಬೇಕು ಅಂತ ಮನ್ಸು ಮಾಡಿದ್ರೆ ನಮಗೆ ಟೈಮ್ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಇಂಟ್ರೆಸ್ಟ್ ಕೊಡಬೇಕು ನಾವು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಕೊಟ್ಟರೆ ಎಲ್ಲನೂ ಸಾಧ್ಯ ಆಗುತ್ತೆ. ಜೊತೆಗೆ ನಮಗೆ ಮೈಂಡ್ ಫ್ರೀ ಇರುತ್ತೆ. ಈ ಥರ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋದಕ್ಕೆ ಬೇಜಾರು ಅನಿಸಲ್ಲ. ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಏನೂ ಅನಿಸಲ್ಲ, ಬೇಗ ಅಡುಗೆಗಳು ಕೂಡ ಮಾಡ್ಕೊಳ್ಬೋದು. ಇದು ಬಂದು ಶುಕ್ರವಾರದ ದಿನ ಬೆಳಿಗ್ಗೆ 5:30 ಆಗಿರ್ಬೋದು. ಬೆಳಿಗ್ಗೆನೇ ನಾನು ಇಲ್ಲಿ ಅಡುಗೆನ ರೆಡಿ ಮಾಡಿಬಿಡ್ತಾ ಇದ್ದೀನಿ. ಮೊಳಕೆ ಎಲ್ಲ ಕಟ್ಟಿ ಇಟ್ಟಿದ್ದಂಥ ಕಾಳುಗಳೆಲ್ಲ ಇತ್ತು, ಅರ್ಧ ಯೂಸ್ ಮಾಡಿ ಇನ್ನು ಅರ್ಧ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನು ಇವತ್ತು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡಿಬಿಡೋಣ, ಹಾಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ಕೊಳ್ಳೋಣ. ಅಡುಗೆ ಮತ್ತು ಬ್ರೇಕ್ಫಾಸ್ಟ್ ಐಟಮ್ ಎರಡೂ ಒಟ್ಟಿಗೆ ಆಗುತ್ತೆ ಅಂಥೇಳಿ ಇಲ್ಲಿ ಪಟಾಪಟ ಅಂತೀವಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನೈಟ್ ತೊಳೆದಿಟ್ಟಿರುವಂಥ ಪಾತ್ರೆಗಳನ್ನ ಕೂಡ ಎಲ್ಲ ಕ್ಯಾಬಿನೆಟ್ಸ್ಗೂ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ನೆನ್ನೆನೂ ಸ್ವಲ್ಪ ತರಕಾರಿ ಸಾಂಬಾರು ಮಾಡಿದ್ನಲ್ಲ, ಅದು ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ಬಿಸಿ ಮಾಡಿಕೊಂಡು ಅದನ್ನು ಇವತ್ತಿಗೆ ಖಾಲಿ ಮಾಡಿಬಿಡಬೇಕು. ಸೊ ಇವಾಗ ನಾನು ಮೊಳಕೆ ಕಾಳು ಸಾಂಬಾರಿಗೆ ಖಾರ ಅಂದರೆ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಈರುಳ್ಳಿ, ನಾನು ಟೊಮೆಟೊ ಹಾಕೋದಿಲ್ಲ ನಾನು ಇದಕ್ಕೆ. ಮೊದಲು ನಾನು ಮಸಾಲ ಸಾಂಬಾರಿಗೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೆ, ಇವಾಗ ಟೊಮೆಟೊ ಹಾಕೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಟೊಮೆಟೊ ಹಾಕಿದ್ರೇ ನನಗೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ, ಅಂದರೆ ಹುಳಿ ಮೀನು ಹುಳಿ ಬರುತ್ತಲ್ಲ ಆ ಥರ ಬರುತ್ತೆ ಮಸಾಲ ಸಾಂಬಾರು ಟೊಮೆಟೊ ಹಾಕಿದ್ರೆ ಒಂದೇ ಒಂದು ಚಿಕ್ಕದು ಹಾಕಬೇಕು. ನಾನು ಅದನ್ನು ಕೂಡ ಹಾಕ್ತಿಲ್ಲ ಇಲ್ಲಿ. ಇವಾಗ ತುಂಬ ಚೆನ್ನಾಗಿ ನಾನು ಎಷ್ಟು ಮಸಾಲ ಸಾಂಬಾರಿಗೆ ಚಕ್ಕೆ ಲವಂಗ ಇದು ಬಿಟ್ಟರೆ ಇನ್ನೇನೂ ಹಾಕಬಾರ್ದು. ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು. ಇಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ, ಹಾಗೆ ಕಾಯಿ, ಇದಿಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ನಾನು ಸಾಂಬಾರು ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಸಿಂಪಲ್ಲಾಗಿ ಮಾಡೋ ಅಡುಗೆನೇ ತುಂಬ ಚೆನ್ನಾಗಾಗೋದು. ತುಂಬ ಇಂಗ್ರೀಡಿಯೆಂಟ್ಸು ಎಲ್ಲನೂ ಜಾಸ್ತಿ ಹಾಕಿ ಎಕ್ಸ್ಟ್ರಾ ಏನೇನೋ ಆ್ಯಡ್ ಮಾಡಿ ಮಾಡಿದ್ರೆ ಸಾಂಬಾರು ಚೆನ್ನಾಗೇ ಆಗೋದಿಲ್ಲ. ನಾನು ಸ್ಟಾರ್ಟಿಂಗ್ ಮದುವೆಯಾಗಿ ಬಂದಾಗ ಆ ಥರ ಮಾಡ್ತಾಯಿದ್ದೆ. ಎಷ್ಟು ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಒಂದು ಐಡಿಯಾ ಇರೋದಿಲ್ಲ. ಮಾಡ್ತಾ ನಮಗೆ ಅದು ಇಷ್ಟು ಹಾಕಿದ್ರೆ ಇಷ್ಟು ಪರ್ಫೆಕ್ಟಾಗಿ ಸಾಂಬಾರು ಬರುತ್ತೆ ಅಂತ ಒಂದು ಕ್ಯಾಲ್ಕುಲೇಟ್ ಆಗುತ್ತೆ. ಆವಾಗ ನಮಗೆ ಅರ್ಥ ಆಗುತ್ತೆ ಯಾವ ಸಾಂಬಾರಿಗೆ ಎಷ್ಟು ಹಾಕಬೇಕು ಅಂತೇಳಿ. ನಾವು ಪಲಾವ್ ಹಾಕ್ದಂಗೆ ಮಸಾಲೆ ಐಟಮ್ಸ್ ಇದಕ್ಕೆ ಹಾಕಿದ್ರೆ ಚೆನ್ನಾಗಾಗೋದಿಲ್ಲ. ಇದಕ್ಕೆ ಸ್ವಲ್ಪ ಒಂದು 2 ಇಂಚಕ್ಕೆ ಒಂದು 6ರಿಂದ 7 ಲವಂಗ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಸಾಂಬಾರು ಬರುತ್ತೆ. ಓಕೆ, ಸಾಂಬಾರು ರೆಡಿ ಆಯಿತು. ಹಾಗೆ ಇವಾಗ ಟೈಮ್ ಕೂಡ ಮುಗೀತು. ಸೊ ಹಾಗಾಗಿ 7 ಗಂಟೆ ಆದ ತಕ್ಷಣ ನಾನು ಟೀಗೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಆಲ್ಮೋಸ್ಟ್ ಮುಗ್ದಿರುತ್ತೆ. ನೆನೆ ಸಾಂಬಾರು ಬಿಸಿ ಮಾಡಿಟ್ಟಿದ್ದೀನಿ, ಹಾಲು ಕಂಪ್ಲೀಟ್ ಕಾಯಿಸಿಟ್ಟಿದ್ದೀನಿ, ಹಾಗೆ ಚಪಾತಿಗೆಲ್ಲ ಕಲಸಿಟ್ಟಿದ್ದೀನಿ. ನನ್ನ ಮಗಳು ಬಾಕ್ಸು ಕೂಡ ಹೊತ್ತಿ ಹಾಕ್ಕೊಟ್ಟಿದ್ದಾಯಿತು. ಸೊ ಈ ಕಂಟಿನ್ಯೂಷನ್ ವ್ಲಾಗ್ ಬಂದು ಈವ್ನಿಂಗ್ ವ್ಲಾಗ್, ಅದೇ ದಿನದ ಸಂಜೆ ಆಫೀಸಿಂದ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಹೇಳಿ ನಾನು ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾಯಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ
ದೇವ್ರ ದೀಪ ಅಂದರೆ ಮೇಲ್ಗಡೆನೇ ಗಂಧದ ಕಡ್ಡಿ ಇದೆ. ಸೊ ಅದು ಸಾಯಿಬಾಬನ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತೀವಿ. ಒಂಥರ ಮೈಂಡ್ ರಿಲ್ಯಾಕ್ಸಿಂಗ್ ಆಗುತ್ತೆ. ಯಾಕಂದರೆ ಈ ಗಂಧದ ಕಡ್ಡಿ ಸ್ಮೆಲ್ ನಮಗೆ ಒಂಥರ ಪಾಸಿಟಿವ್ ಎನರ್ಜಿನ ನಮಗೆ ತಂದುಕೊಡುತ್ತೆ. ಯಾಕೆಂದರೆ ಬೆಳಗಿನ ಸಂಜೆ ತನಕ ಒಂಥರ ಸ್ಟ್ರೆಸ್ಫುಲ್ಲಾಗೇ ಇರುತ್ತೆ ನಮಗೆ ಮೈಂಡು. ಸೊ ಮನೆಗೆ ಬಂದಮೇಲೆ ಸ್ವಲ್ಪ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಬೇಕು ಅಂದರೆ ಅದೊಂದು ಗಂಧದ ಕಡ್ಡಿ ಫ್ಲೇವರ್ ತುಂಬಾ ಹೆಲ್ಪ್ ಆಗುತ್ತೆ ನನಗೆ. ಸೊ ಫ್ರೆಶ್ ಅಪ್ ಆದಮೇಲೆ ಗಂಧದ ಕಡ್ಡಿ ಹಚ್ಬಿಟ್ಟು ದೇವ್ರ ಮುಂದೆ ಅದಾದಮೇಲೆ ಸ್ವಲ್ಪ ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಇವತ್ತು ಸ್ವಲ್ಪ ಕೆಲಸ ತುಂಬಾ ಇದೆ ಮನೆಯಲ್ಲಿ. ಯಾಕಂದರೆ ನಾಳೆ ಸ್ಯಾಟರ್ಡೇ ನಾನು ರಜಾ ಹಾಕ್ಕೊಂಡಿದ್ದೀನಿ ಊರಿಗೆ ಹೋಗೋಣ ಅಂಥೇಳಿ. ಸಂಡೇ ರಜಾ ಇರುತ್ತಲ್ಲ, ಸೊ 2 ಡೇಸ್ ಸಿಗುತ್ತೆ ಅಂಥೇಳಿ ರಜಾ ಹಾಕ್ಕೋತಾ ಇದ್ದೀನಿ. ಹಾಗಾಗಿ ಬೆಳಿಗ್ಗೆ 8 ಗಂಟೆಗೆ ಹೊರಟು ಬಿಡೋಣ ಅಂಥೇಳಿ. ನಾಳೆಗೆ ಶನಿವಾರ ಅಲ್ವಾ, ಸ್ವಲ್ಪ ಮನೆಯಲ್ಲಿ ಪೂಜೆ ಎಲ್ಲ ಇರುತ್ತೆ. ಹಾಗಾಗಿ ಇವತ್ತು ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸೋಣ ಅಂಥೇಳಿ ಇವಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ವ್ಲಾಗ್ ಅಂಥೇಳಿ. ಇಲ್ಲಿ ನಾನು ಮ್ಯಾಚ್ ಬಾಕ್ಸ್ ಇಟ್ಕೊಂಡಿಲ್ಲ, ಲೈಟ್ರನ್ನೇ ಇಟ್ಕೊಂಡಿದ್ದೀವಿ ಸಪ್ರೇಟ್. ಅಂದರೆ ಅಲ್ಲಿ ಊದುಬತ್ತಿ ಹಚ್ಚೋದಕ್ಕೆ ಅಂತಲೇ ಲೈಟ್ರು ಸಪ್ರೇಟಾಗಿ ಇಟ್ಕೊಂಡಿರೋದು, ಯಾರು ತಪ್ಪು ತಿಳ್ಕೊಬೇಡಿ. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸಾಂಗ್ನ ಪ್ಲೇ ಮಾಡ್ತಾಯಿದ್ದೀನಿ. ಸೊ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತೆ, ಕೆಲಸನೂ ಬೇಗ ಸಾಗುತ್ತೆ ಅನ್ನೋದು ರೀಸನ್ಗೆ ಇಲ್ಲಿ ನನ್ನ ಫೇವ್ರೆಟ್ ಸಾಂಗ್ಸ್ನ ಹಾಕ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಯಾಕೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಇದು ಬಂದು ಶನಿವಾರ ಬೆಳಿಗ್ಗೆ 4:45 5 ಗಂಟೆ ಅನಿಸುತ್ತೆ. ಅಷ್ಟು ಬೇಗ ಎದ್ದು ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ರಿಗೂ ಶುಭೋದಯ. ನೈಟ್ ನಾನು ಹೇಳಿದ್ನಲ್ಲ ಆದಷ್ಟು ಕೆಲಸ ಮಾಡ್ಕೋಬೇಕು ಅಂತ. ನೈಟ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಶೋಕೇಸ್ ಹಾಗೆ ಟಿ ವಿ ಕ್ಯಾಬಿನೆಟ್ಸ್, ಕಂಪ್ಯೂಟರ್ ಟೇಬಲ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಟ್ಟೆಗಳೆಲ್ಲ ಮಡಚಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲನೂ ಆಲ್ಮೋಸ್ಟ್ ಕೆಲಸ ಮುಗಿಸಿದ್ದೀನಿ. ಇವಾಗ ನಾನು ಕಸ ಗುಡಿಸ್ಕೊಂಡು ಮಾಪಿಂಗ್ ಮಾಡ್ಕೋಬೇಕು, ಅದಷ್ಟೇ ಬ್ಯಾಲೆನ್ಸ್ ಇದೆ ಇಲ್ಲಿ. ಅದಾದಮೇಲೆ ಕೆಳಗಡೆನೂ ಹೋಗಿ ನಾನು ಕಸ ಗುಡಿಸಿ ಎಲ್ಲ ಮಾಪ್ ಮಾಡಿ ರಂಗೋಲಿ ಎಲ್ಲ ಹಾಕಬೇಕು. ಇದಿಷ್ಟು ಕೆಲಸ ಬಾಕಿ ಇದೆ. ಇವಾಗ ಎದ್ದ ತಕ್ಷಣ ನಾನು ದೇವ್ರದ್ದು ಒಂದು ಸಾಂಗ್ ಹಾಕ್ಕೊಂಡು ಅಂದರೆ ಸುಪ್ರಭಾತನ ಪ್ಲೇ ಮಾಡಿಬಿಟ್ಟು ಇಲ್ಲಿ ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಒಂದು 5 ನಿಮಿಷ ನನಗೆ ಡೈಲಿ ಮಾರ್ನಿಂಗ್ ಎದ್ದು ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ನನಗೆ ಡೈಲಿ ಬೆಳಿಗ್ಗೆ ಎದ್ದು ಮನೆ ಕೆಲಸನ ಗುಡಿಸೋದು ಒರೆಸೋದು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅಡುಗೆ ಕೆಲಸಗಳು ಮುಗಿಯೋದಿಲ್ಲ. ಹಾಗಾಗಿ ನಾನು ಎದ್ದಿದ ತಕ್ಷಣ ಅಡುಗೆ ಕೆಲಸನೇ ಮಾಡೋದು. ಅದನ್ನು ಮಾಡಿ ಮುಗಿಸೋಷ್ಟ್ರಲ್ಲಿ ನನಗೆ ಟೈಮ್ ಆಗಿಬಿಡುತ್ತೆ. ತುಂಬ ಬೇಗ ಎದ್ದರೆ ಮಾತ್ರ 4 ಗಂಟೆ 4:15ಗೆ ಎದ್ದರೆ ನಾನು ಸ್ವಲ್ಪ ಈ ಕೆಲಸನೂ ಮಾಡ್ಬೋದು. ಇಲ್ಲ ನಾನು ಎದ್ದೇಳೋದೇ ಒಂದು 5:30 ಆಗೋಗುತ್ತೆ ಅನ್ನೋದಾದರೆ ನಾನು ನಾಷ್ಟಕ್ಕೆ ಐಟಮ್ಸು ಹಾಗೆ ಸಾಂಬಾರು ಐಟಮ್ಸು ಇಡೀ ದಿನಕ್ಕೆ ಏನು ಅಡುಗೆ ಮಾಡಬೇಕು ಅದಷ್ಟು ಮಾಡೋದಕ್ಕೆ ನನಗೆ ಟೈಮ್ ಆಗಿಬಿಡುತ್ತೆ. ಅದಾದಮೇಲೆ ನಾನು ರೆಡಿ ಆಗೋದು, ನನ್ನ ಮಗಳಿಗೆ ರೆಡಿ ಮಾಡೋದು ಇದೇ ಆಗೋಗುತ್ತೆ. ಅಷ್ಟಕ್ಕೆ ನನಗೆ ಟೈಮ್ ಸಾಕಾಗೋದಿಲ್ಲ. ನಾನೇ ಸಾಕಾಗಿಸ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ತೀನಿ. ಆದ್ರೂ ಹೆಣ್ಣಿಗೆ ಎಷ್ಟು ಶಕ್ತಿ ಇರುತ್ತೆ ಅಲ್ವಾ, ಎಲ್ಲನೂ ನಿಭಾಯಿಸ್ಬೇಕು ನಾವು. ಒಂಥರ ಒಂದು 10 ಕೈ ಇಟ್ಕೊಂಡಿರ್ಬೇಕು ಅನಿಸುತ್ತೆ. ಆದ್ರೂ ಮೈಂಡಲ್ಲಿ ಎಷ್ಟೊಂದು ಥಿಂಕಿಂಗ್ ಓಡ್ತಾನೆ ಇರುತ್ತೆ. ಈ ಕಡೆ ಅಡುಗೆ ಮಾಡ್ತಿದ್ರೆ, ಕೆಲಸ ಮಾಡ್ತಿದ್ರೆ, ಇವತ್ತೇನು ಆಫೀಸ್ ವರ್ಕು, ಏನು ಕಮಿಟ್ಮೆಂಟ್ ಇದೆ, ಏನು ಮಾಡಬೇಕು, ಫೈನಾನ್ಷಿಯಲಿ ಯಾವ ಥರ ಇದೆ, ಮನೆಯದು ಆಫೀಸ್ದು ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಮಿಕ್ಸ್ ಹೊಡಿತಾ ಇರುತ್ತೆ. ಬಟ್ ಆದ್ರೂ
ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒನ್ ಬೈ ಒನ್ ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಅದೊಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಈ ಡೇ ಎಂಡಲ್ಲಿ ಓಕೆ ಇವತ್ತಿನ ದಿನ ಮುಗೀತು, ಇನ್ನು ನಾಳೆ ನೋಡೋಣ ಅಂತ ಯಾವ ಥರ ಕಣ್ಣು ಮುಚ್ತೀವೋ ಗೊತ್ತಿಲ್ಲ. ಸ್ವಲ್ಪ ಎಚ್ಚರ ಆಗಿದ ತಕ್ಷಣ ನಮ್ಮ ಟೈಮ್ ಮತ್ತೆ ಮಾರ್ನಿಂಗ್ ಎದ್ದೇಳೋ ಟೈಮ್ ಹಾಗೆ ಹೋಗಿರುತ್ತೆ. ಅದು ಎಷ್ಟು ಬೇಗ ದಿನಗಳು ಹೋಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ, ಅಷ್ಟು ಬ್ಯುಸಿ ಆಗೋಗಿದೆ ಲೈಫು. ಎಲ್ಲ ಕೆಲಸ ಮುಗೀತು. ಫೈನಲಾಗಿ ಇದೊಂದು ಪುಟ್ಟ ರಂಗೋಲಿನ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಹಾಕಿದೆ, ತುಂಬ ಚೆನ್ನಾಗಿ ಬಂತು. ಸೊ ಅದಾದಮೇಲೆ ನಾನಿಲ್ಲಿ ಇವಾಗ ಟೀಗೆ ಇಟ್ಕೊಂಡಿದ್ದೀನಿ. ಸೊ ಟೀ ಎಲ್ಲ ಕುಡಿದ್ಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಹಾಗೆ ಮೊಳಕೆ ಕಾಳು ಸಾಂಬಾರಿತ್ತು ನೆನ್ನೆದೆ, ಸೊ ಅದು ಇದೆ, ಹಾಗೆ ಚಟ್ನಿ, ಇದಿಷ್ಟು ಮ್ಯಾನೇಜ್ ಆಗುತ್ತೆ. ಅದಾದಮೇಲೆ ನಾನು ರೆಡಿಯಾಗಿ ನನ್ನ ಮಗಳಿಗೂ ರೆಡಿ ಮಾಡಿಕೊಂಡು ಇವಾಗ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಸ್ಕೊಳ್ತಾ ಇದ್ದೀವಿ ಅಮ್ಮನ ಮನೆಗೆ ಹೋಗೋದಕ್ಕೆ ಅಂತೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಮ್ಮನ ಮನೇಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.